ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಆಕ್ನೆ ಕ್ರೀಮ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಏನಾದ್ರು ಮೊಡವೆಗಳಿತ್ತು ಮತ್ತೆ ತುಂಬಾ ಆಕ್ಟಿವ್ ಆಗಿತ್ತು, ಬ್ರೇಕ್ಔಟ್ ಏನಾರು ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಇದೊಂದು ಮೆಡಿಸನ್ ಆಗಿದೆ ಫ್ರೆಂಡ್ಸ್. ಓಕೆನಾ, ಸೊ ತುಂಬಾ ಚೆನ್ನಾಗಿ ನಿಮಗೆ ವರ್ಕ್ ಆಗತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಲಾಸ್ಟ್ ವೀಕ್ ಅದು ಕೂಡ ನಿಮ್ಗೆ ಒಂದು ಕ್ರೀಮ್ ತೋರಿಸಿದ್ದೆ. ನಿಮ್ಗೆ ಜಸ್ಟ್ ಒಂದು ದಿನದಲ್ಲಿ ಅಪ್ಲೈ ಮಾಡಿದ ತಕ್ಷಣ ನಿಮ್ಮ ಫೇಸ್ ಅಲ್ಲಿ ಮೊಡವೆಗಳೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ ಅಂತ ಹೇಳಿ. ಸೊ ಸ್ವಲ್ಪ ಕಾಸ್ಟ್ ಒಂದು 600 ಎಬೋ ಅಲ್ಲಿ ನಿಮ್ಗೆ ಪ್ರೈಸ್ ಹೇಳಿದೆ. ಬಟ್ ಈ ಕ್ರೀಮ್ ಇದೆಲ್ಲ ಇದು ನಿಮ್ಗೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮ್ಗೆ ಸಿಗ್ತದೆ. ಜಸ್ಟ್ ನಿಮ್ಗೆ ಒಂದು 100 ರೂಪೀಸ್ ಅಲ್ಲೇ ಸಿಗುತ್ತೆ. ಅಂಡ್ ಆಲ್ಸೋ ಎಲ್ಲಾ ಕಡೆ ಸಿಗುತ್ತೆ, ಅಂದ್ರೆ ಮೆಡಿಕಲ್ ಸ್ಟೋರ್ಸ್, ಫಾರ್ಮಸಿ ಶಾಪ್ಸ್ ಇಲ್ಲೆಲ್ಲ ನಿಮ್ಗೆ ಅವೈಲೇಬಲ್ ಇರುತ್ತೆ. ನೀವು ಆನ್ಲೈನ್ ಅಲ್ಲಿ ತಗೋಬೇಕು ಅನ್ನೋ ಒಂದು ಏನು ನೀಡೇ ಇರೋದಿಲ್ಲ. ಸೊ ನೀವು ಆರಾಮಾಗಿ ಆಫ್ಲೈನ್ ಅಲ್ಲೂ ಕೂಡ ತಗೋಬಹುದು. ಸೊ ತುಂಬಾ ಜನ ಇದನ್ನೇ ಕೇಳ್ತಾ ಇರ್ತೀರಾ, ನಮ್ಗೆ ಆಫ್ಲೈನ್ ಅಲ್ಲಿ ಸಿಗೋ ಹಾಗೆ ನಮ್ಗೆ ತೋರಿಸಿ, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ತೋರಿಸಿ, ವಿಸಿಬಲ್ ರಿಸಲ್ಟ್ ಸಿಗ್ಬೇಕು ಅಂತ ಹೇಳಿ. ಸೊ ಡಾಕ್ಟರ್ ಹತ್ರ ಕೇಳಿದಾಗ ಇದನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತದ್ದು. ಓಕೆನಾ, ಸೊ ನೀವು ಓನ್ ಆಗಿ ಚೂಸ್ ಮಾಡ್ತೀರಿ ಕ್ರೀಮ್ ಅಂತ ಹೇಳಿದ್ರೆ ಕೇರ್ಫುಲ್ ಆಗಿ ಕ್ರೀಮ್ ನ ನೀವು ಯೂಸ್ ಮಾಡ್ಬೇಕಾಗುತ್ತೆ. ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ಸೊ ನಿಮ್ಗೆ ತುಂಬಾ ಫೇಸ್ ಅಲ್ಲಿ ಮೊಡವೆ ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬಹುದು, ರಿಸಲ್ಟ್ ಸಿಗುತ್ತೆ. ಹೇಗೆ ಯೂಸ್ ಮಾಡಬೇಕು, ಯಾರಿಗೆ ಸೂಟ್ ಆಗುತ್ತೆ, ಯಾರಿಗೆ ಸೂಟ್ ಆಗೋದಿಲ್ಲ, ಅಂಡ್ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ಸ್ ಸಿಗುತ್ತೆ ಎಲ್ಲದೂ ಕೂಡ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೇನೆ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ. ಹಾಗೆ ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಕ್ವಿಕ್ ಆಗಿ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಗುವಂತ ಆ ಒಂದು ಕ್ರೀಮ್, ಆಕ್ನೆ ಕ್ರೀಮ್ ಯಾವುದು ಅಂತ ಹೇಳಿದ್ರೆ ಆಸಿಡ್ ಫಾಸ್ಟ್ 2% ಜೆಲ್ ಅಂತ ಹೇಳಿ ನೋಡ್ತಾ ಇದ್ರಲ್ವಾ, ಪ್ಯಾಕೇಜಿಂಗ್ ಈ ರೀತಿನಲ್ಲಿರುತ್ತೆ. ಸೊ ಇದು ನಿಮಗೆ ಯಾವುದೇ ಕ್ರೀಮ್ ಫಾರ್ಮ್ ಆಗಿರ್ಬೋದು ಆ ರೀತಿನಲ್ಲಿ ಇರೋದಿಲ್ಲ, ಇದು ನಿಮಗೆ ಜೆಲ್ ಬೇಸ್ಡ್ ಆಗಿರುತ್ತೆ. ಸೊ ಹಾಗಾಗಿ ತುಂಬಾ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು 1 ಟ್ಯೂಬ್ ತಗೊಂಡ್ರೆ ಸಾಕು, ಆ ಟ್ಯೂಬ್ ಖಾಲಿ ಆಗೋವರೆಗೂ ಕೂಡ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಇದೇನು ವೇಸ್ಟ್ ಆಗೋದಿಲ್ಲ. ಅಂಡ್ ಆಲ್ಸೋ ರಿಸಲ್ಟ್ ಕೂಡ ತುಂಬಾ ಚೆನ್ನಾಗಿ ನಿಮ್ಗೆ ಪ್ರೊವೈಡ್ ಆಗುತ್ತೆ. ಓಕೆನಾ, ಅಂಡ್ ಈ ಕ್ರೀಮ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ಸೊ ಇದು ನಿಮ್ಮ ಸ್ಕಿನ್ ಒಳಗಡೆ ಅಂದ್ರೆ ಏನ್ ಆಕ್ನೆ ಮೇಲೆ ನೀವು ಅಪ್ಲೈ ಮಾಡ್ತೀರಲ್ವಾ, ಸೊ ಅದು ಡೀಪ್ ಆಗಿ ಆ ಏರಿಯಾದಲ್ಲಿ ಅಬ್ಸರ್ವ್ ಆಗಿ ಆಕ್ನೆ ಕಾಸಿಂಗ್ ಬ್ಯಾಕ್ಟೀರಿಯಾಸ್ ಗಳೆಲ್ಲ ಏನ್ ಜನರೇಟ್ ಆಗ್ತಿರತ್ತೆ ಅದನ್ನ ಸ್ಟಾಪ್ ಮಾಡುತ್ತೆ, ಕಿಲ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಅದನ್ನಲ್ಲೇ ಕಿಲ್ ಮಾಡಿ ಗುಡ್ ಬ್ಯಾಕ್ಟೀರಿಯಾಸ್ ಗಳು ನಿಮ್ಮ ಸ್ಕಿನ್ ಒಳಗಡೆ ಫಾರ್ಮ್ ಆಗ್ಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಆಗ ನಿಮ್ಗೆ ಮೊಡವೆಗಳು ಬರೋದಿಲ್ಲ. ಸೊ ಈಗ ಆಲ್ರೆಡಿ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಎಲ್ಲ ಇತ್ತು, ಮೊಡವೆಗಳೆಲ್ಲ ಇತ್ತು ಅಂತ ಹೇಳಿದಾಗ ಮೊಡವೆಗಳೆಲ್ಲದೂ ಕೂಡ ಫುಲ್ ಕ್ಲಿಯರ್ ಆಗುತ್ತೆ. ಮತ್ತೆ ಬ್ರೇಕ್ಔಟ್ ಆಗ್ತಿತ್ತು ಅಂದ್ರೂ ಕೂಡ ನೀವು ಯೂಸ್ ಮಾಡಬಹುದು, ಅದು ಕೂಡ ಸ್ಟಾಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಇದು ಆಂಟಿಬಯೋಟಿಕ್ ಆಗಿ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಕ್ರೀಮ್ ನ ನೀವು ಎಲ್ ಬೇಕಲ್ಲಿ ಯೂಸ್ ಮಾಡೋ ಹಾಗಿಲ್ಲ. ನಿಮ್ಗೆ ಏನಾದ್ರು ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಮಾತ್ರ ಯೂಸ್ ಮಾಡಿ. ಅದರ್ವೈಸ್ ಬೇರೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ಸ್ಕಾರ್ಸ್ ಆಗಿರ್ಬೋದು, ಬ್ಲಾಕ್ ಹೆಡ್ಸ್, ವೈಟ್ ಹೆಡ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಓಕೆನಾ, ಸೊ ಪಿಂಪಲ್ಸ್ ಎಲ್ಲಿ ಇರುತ್ತೆ ಸೊ ಆ ಏರಿಯಾದಲ್ಲಿ ಸ್ವಲ್ಪ ಪೀ ಸೈಜ್ ಅಲ್ಲಿ ತಗೊಂಡು ಜಸ್ಟ್ ಈ ರೀತಿ ಟ್ಯಾಪ್ ಮಾಡಿ. ಓಕೆನಾ, ಸೊ ಈ ರೀತಿನೆಲ್ಲ ನೀವು ಒಂದ್ ಡಾಟ್ ತರ ಇಟ್ಕೊಂತ ಬನ್ನಿ ಸಾಕು, ನೀಟಾಗಿ ಅಬ್ಸರ್ವ್ ಆಗುತ್ತೆ. ಅಥವಾ ನೀವು ಡಾಟ್ ಇಟ್ಟು ಒಂದ್ ರೌಂಡ್ ಈ ರೀತಿ ಒಂದ್ ಸರ್ಕಲ್ ನೀವು ಈ ರೀತಿ ಮಸಾಜ್ ಮಾಡಿ. ಓಕೆನಾ, ಸೊ ಆ ರೀತಿ ಮಾಡೋದ್ರಿಂದ ಸಾಕು, ಫುಲ್ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಅದೇ ನೀವೇನಾದ್ರು ಫುಲ್ ಸ್ಕಿನ್ ಅಲ್ಲಿ ಏನೋ ಪ್ರಾಬ್ಲಮ್ಸ್ ಇಲ್ಲ, ನಾರ್ಮಲ್ ಇದ್ದು ನೀವೇನಾದ್ರು ಅಲ್ಲಿ ಬಂದ್ಬಿಡತ್ತೆ ಅಂತ ಹೇಳಿ ಅಪ್ಲೈ ಮಾಡಿದ್ರಿ ಅಂತ ಹೇಳಿದ್ರೆ ಸನ್ ಬರ್ನ್ ಇಂದ ಮತ್ತೆ ನಿಮ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಥವಾ ಬೇರೆ ಸ್ಕಿನ್ ಪ್ರಾಬ್ಲಮ್ಸ್ ಗಳು ಕೂಡ ಬರ್ಬೋದು, ಲೈಕ್ ನಿಮ್ಮ ಸ್ಕಿನ್ ಡಾರ್ಕ್ ಆಗ್ಬೋದು, ಇರಿಟೇಷನ್ ಆಗ್ಬೋದು, ರೆಡ್ನೆಸ್ ಬರ್ಬೋದು, ಸೊ ಈ ಪ್ರಾಬ್ಲಮ್ಸ್ ಬರ್ಬೋದು. ಹಾಗಾಗಿ ನಿಮಗೆ ಎಲ್ಲಿ ಪಿಂಪಲ್ಸ್, ಎಲ್ಲಿ ಮೊಡವೆಗಳಿದೆ ಅಲ್ಲಿ ಮಾತ್ರ ನೀವು ಅಪ್ಲೈ ಮಾಡಿ. ಅಂಡ್ ನಾನು ಆಗ್ಲೇ ಹೇಳಿದೆ ಈ ಒಂದು ಕ್ರೀಮ್ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡೋದು ಅಂತ ಹೇಳಿ. ಸಪೋಸ್ ನೀವು ಓನರ್ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಒಂದು ಕ್ರೀಮ್ ನೀವು ನೈಟ್ ಟೈಮ್ ಮಾತ್ರ ಯೂಸ್ ಮಾಡ್ಬೇಕಾಗತ್ತೆ. ಓಕೆನಾ, ಸೊ ಫೇಸ್ ವಾಶ್ ಮಾಡಿದ ನಂತರ ಈ ಕ್ರೀಮ್ ಅಂದ್ರೆ ಫೇಸ್ ಎಲ್ಲದು ಕೂಡ ಡ್ರೈ ಆದ್ಮೇಲೆ ನೀವು ಈ ಕ್ರೀಮ್ ನೀವು ಅಪ್ಲೈ ಮಾಡ್ಬೇಕಾಗುತ್ತೆ. ಫುಲ್ ಡ್ರೈ ಆದ್ಮೇಲೆ ನೀವು ಮಲಗಕ್ಕೆ ಹೋಗಿ. ಸಪೋಸ್ ನಿಮ್ಗೆ ಏನಾದ್ರು ಸ್ವಲ್ಪ ತುಂಬಾನೇ ಇರಿಟೇಷನ್ ಆಗ್ತಿತ್ತು, ರೆಡ್ನೆಸ್, ಬರ್ನಿಂಗ್ ಇಶ್ಯೂಸ್, ಈ ರೀತಿ ಸೈಡ್ ಎಫೆಕ್ಟ್ ಏನಾದ್ರು ಆಯ್ತು ಅಂತ ಹೇಳಿದ್ರೆ ಸೊ 1-2 ಡೇಸ್ ನೀವು ಅಪ್ಲೈ ಮಾಡಿ. ಓಕೆನಾ, ಅದರಲ್ಲೂ ಕೂಡ ಆಯ್ತು ಅಂತ ಹೇಳಿದ್ರೆ 1 ಡೇ ಸ್ಟಾಪ್ ಮಾಡಿ ಮಾಯಿಶ್ಚರೈಸರ್ ಅಪ್ಲೈ ಮಾಡಿ ನೈಟ್. ಆಮೇಲೆ ನೆಕ್ಸ್ಟ್ 1-2 ಡೇಸ್ ಬಿಟ್ಟು ಆದ್ರೆ ನೀವು ಕಂಟಿನ್ಯೂ ಮಾಡಬಹುದು. ಅಥವಾ ನೀವು ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋದಕ್ಕಿಂತ, ಈ ಒಂದು ಜೆಲ್ ನೀವು ಯೂಸ್ ಮಾಡೋದಕ್ಕಿಂತ ಮುಂಚೆ ಫೇಸ್ ವಾಶ್ ಮಾಡಿದ ನಂತರ ಮಾಯಿಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಈ ಒಂದು ಜೆಲ್ ನೀವು ಅಪ್ಲೈ ಮಾಡಬಹುದು. ಅವಾಗ ನಿಮ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಸೊ ಬೇಡ ನಾವು ನಮ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಒಂದು ಜೆಲ್ ನ ನೀವು ಅಪ್ಲೈ ಮಾಡಬಹುದು, ಏನು ಸೈಡ್ ಎಫೆಕ್ಟ್ ಆಗೋದಿಲ್ಲ. ಅಂಡ್ ಈ ಒಂದು ಜೆಲ್ ಎಷ್ಟು ದಿನದವರೆಗೂ ಕೂಡ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮ್ಗೆ ಪಿಂಪಲ್ಸ್ ಎಲ್ಲಿವರೆಗೂ ಕೂಡ ಕಡಿಮೆ ಆಗುತ್ತೆ ಅಲ್ಲಿವರೆಗೂ ಕೂಡ ನೀವು ಯೂಸ್ ಮಾಡಬಹುದು. ಸೊ ನಿಮ್ಗೆ ಒಂದು 15 ಡೇಸ್ ಅಥವಾ 1 ಮಂತ್ ಅಲ್ಲಿ ನಿಮಗೆ ವಿಸಿಬಲ್ ರಿಸಲ್ಟ್ ಸಿಗುತ್ತೆ. ಒಂದೇ ದಿನದಲ್ಲಿ ಏನು ಕೂಡ ಕಡಿಮೆ ಆಗೋದಿಲ್ಲ. ನಾನು ಲಾಸ್ಟ್ ವಿಡಿಯೋದಲ್ಲಿ ಒಂದು ಕ್ರೀಮ್ ನಿಮ್ಗೆ ತೋರಿಸಿದ್ನಲ್ಲ, ಸೊ ಆ ರೀತಿನಲ್ಲಿ ರಿಸಲ್ಟ್ ಒಂದೇ ದಿನದಲ್ಲಿ ಸಿಗೋದಿಲ್ಲ, ನಿಮ್ಗೆ ಒಂದು ಫ್ಯೂ ವೀಕ್ಸ್ ಅಲ್ಲಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಬಟ್ ಕನ್ಸಿಸ್ಟೆನ್ಸಿನ ನೀವು ಫಾಲೋ ಮಾಡ್ಬೇಕಾದ್ರೆ ಎವ್ರಿ ಡೇ ನೀವು ಯೂಸ್ ಮಾಡ್ಬೇಕಾದ್ರೆ. ಓಕೆನಾ, ಸೊ ಎಬೋ 18 ಇಯರ್ಸ್ ಇದ್ರ ಗಂಡ್ಮಕ್ಳು ಹೆಣ್ಮಕ್ಳು ನೀವು ಯೂಸ್ ಮಾಡಬಹುದು. ಮತ್ತೆ ಎಲ್ಲಾ ಸ್ಕಿನ್ ಟೈಪ್ ಕೂಡ ಸೂಟ್ ಆಗುತ್ತೆ. ನಿಮ್ಗೆ ಏನಾದ್ರು ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಬಿಲೋ 18 ಇಯರ್ಸ್ ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ಏನಾದ್ರು ಇದ್ದೀರಾ, ನಿಮ್ಗೆ ಏನಾದ್ರು ಪಿಂಪಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಯೂಸ್ ಮಾಡಬೇಡಿ. ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅವ್ರು ನಿಮ್ಗೆ ಸಜೆಸ್ಟ್ ಮಾಡಿರುವಂತ ಅವ್ರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಆ ಒಂದು ಕ್ರೀಮ್ ನೀವು ಯೂಸ್ ಮಾಡಿ. ಓಕೆ,
ಅಂಡ್ ಆಲ್ರೆಡಿ ನಾನು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಮತ್ತೆ ಪ್ರೆಗ್ನೆಂಟ್ ಲೇಡೀಸ್ ನಿಮಗೆ ಏನಾದ್ರು ರೀತಿ ಪಿಂಪಲ್ಸ್ ಅಥವಾ ಪಿಗ್ಮೆಂಟೇಷನ್ ಏನಾದ್ರು ಬಂತು ಅಂತ ಹೇಳಿದ್ರೆ ಸ್ಕಿನ್ ಕೇರ್ ಹೇಗೆ ಮಾಡ್ಕೋಬೇಕು ಅಥವಾ ನಿಮ್ಮ ಸ್ಕಿನ್ ಕೇರ್ ರೂಟೀನ್ ವಿಡಿಯೋ ಕೂಡ ಆಲ್ರೆಡಿ ನಾನು ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದೀನಿ. ಸೊ ನಿಮಗೆ ಏನಾದ್ರು ಪಿಂಪಲ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಆ ಒಂದು ವಿಡಿಯೋನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಟ್ಟಿರ್ತೇನೆ, ಚೆಕ್ ಮಾಡಿ ನಿಮ್ಗೆ ಹೆಲ್ಪ್ ಆಗಬಹುದು. ಇಲ್ಲ ಅಂತ ಹೇಳಿದ್ರೆ ಡಾಕ್ಟರ್ ನ ಕನ್ಸಲ್ಟ್ ಮಾಡಿ ಅವರೇ ನಿಮ್ಗೆ ಪ್ರಿಸ್ಕ್ರೈಬ್ ಮಾಡ್ತಾರೆ, ಓಕೆನಾ. ಬಟ್ ಈ ಒಂದು ಕ್ರೀಮ್ ನೀವು ಯೂಸ್ ಮಾಡೋ ಹಾಗಿಲ್ಲ. ಅಂಡ್ ಈ ಕ್ರೀಮ್ ಎಲ್ಲಾ ಕಡೆನೂ ಕೂಡ ನಿಮ್ಗೆ ಅವೈಲೇಬಲ್ ಇದೆ, ಆಫ್ಲೈನ್ ಅಂಡ್ ಆಲ್ಸೋ ಆನ್ಲೈನ್ ಅಲ್ಲೂ ಕೂಡ ಸಿಗುತ್ತೆ. ನೀವು ಆಫ್ಲೈನ್ ಅಲ್ಲಾದ್ರೂ ಕೂಡ ತಗೋಬಹುದು ಅಥವಾ ಆನ್ಲೈನ್ ಅಲ್ಲಾದ್ರೂ ಕೂಡ ತಗೋಬಹುದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆನ್ಲೈನ್ ಅಲ್ಲಿ ಸಿಗೋ ಲಿಂಕ್ ನಾನು ಕೊಟ್ಟಿರ್ತೇನೆ, ಆ ಮೂಲಕ ನೀವು ಪರ್ಚೇಸ್ ಮಾಡಬಹುದು. ಜಸ್ಟ್ ನಿಮಗೆ 103 ರೂಪೀಸ್ ಅಥವಾ 100 ರೂಪೀಸ್ ಅಲ್ಲಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಅಂಡ್ ಈ ಕ್ರೀಮ್ ನೈಟ್ ಅಪ್ಲೈ ಮಾಡಿದ್ಮೇಲೆ ಮಾರ್ನಿಂಗ್ ನೀವು ಫೇಸ್ ವಾಶ್ ಆದ್ಮೇಲೆ ನಿಮ್ಮ ಸ್ಕಿನ್ ಕೇರ್ ರೂಟೀನ್, ನಿಮ್ಮ ಸ್ಕಿನ್ ಟೈಪ್ ಗೆ ಸೂಟಬಲ್ ಇರುವಂತಹ ಮಾಯಿಶ್ಚರೈಸರ್, ಸೀರಮ್ ಮತ್ತೆ ಸನ್ಸ್ಕ್ರೀನ್ ನೀವು ಅಪ್ಲೈ ಮಾಡಬೇಕು. ಸ್ಕಿನ್ ಕೇರ್ ನ ನೀವು ಮಿಸ್ ಮಾಡೋ ಹಾಗಿಲ್ಲ, ಅಂದ್ರೆ ಸ್ಕಿಪ್ ಮಾಡೋ ಹಾಗಿಲ್ಲ, ಓಕೆನಾ. ಸ್ಕಿಪ್ ಮಾಡಿದ್ರೆ ಅಂತ ಹೇಳಿದ್ರೆ ಅಗೇನ್ ನಿಮಗೆ ಸನ್ ಬರ್ನ್ ಇಂದ ಇನ್ನೂ ಕೂಡ ಆಕ್ನೆ ಬರೋ ಚಾನ್ಸಸ್ ಇರುತ್ತೆ. ನೀವು ಏನ್ ನೈಟ್ ಕೇರ್ ಮಾಡಿರ್ತೀರಾ ಅದರಿಂದ ನಿಮಗೆ ರಿಸಲ್ಟ್ ಸಿಗೋದಿಲ್ಲ. ಸೊ ಮಸ್ಟ್ ಅಂಡ್ ಶುಡ್ ನೀವು ಸನ್ಸ್ಕ್ರೀನ್ ಮತ್ತೆ ಮಾಯಿಶ್ಚರೈಸರ್ ನೀವು ಅಪ್ಲೈ ಮಾಡಲೇಬೇಕು ಫ್ರೆಂಡ್ಸ್, ಓಕೆನಾ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನೋ ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಎಲ್ರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.